ಕಾಂಪಿಟೇಷನ್ IAS, IRS, IFS ಇಂಥಕ್ಕೆಲ್ಲ ಹೋಗಬೇಕು ಅಂತ ಆಸಕ್ತಿ ಇರೋರಿಗೆ ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅದಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ನನಗೆ ಆಯ್ತಲ್ಲ, ಇದು ಮೂರನೇದಿದೆ. ನೆಕ್ಸ್ಟ್ ಸಬ್ಜೆಕ್ಟ್, ಈ ರೆಸಿಡೆನ್ಷಿಯಲ್ ಕಮಿಷನರ್ ಆಫೀಸ್ ಏನಿದೆ ಅದು ನನಗೆ ಸಮಾಧಾನ ತರಲಿಲ್ಲ, ಅದನ್ನು ಡೆಲ್ಲಿಲಿ. ಸೊ ಅದನ್ನು ರೀಆರ್ಗನೈಸೇಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ಹೊಸದಾಗಿ ಕೆಲವು ಸೆಟಪ್ ಮಾಡಿ ಡೆಲ್ಲಿಲಿ ಯಾವುದಾದ್ರು ಪ್ರಾಜೆಕ್ಟ್ಸ್ಗಳಿಗೆ ಅಪ್ಲೈ ಮಾಡಬೇಕು, ಯಾವ ಸ್ಕೀಮ್ಸು ಬೇರೆ ಬೇರೆ ರಾಜ್ಯದಲ್ಲಿದೆ. ತಮಿಳುನಾಡು ಎಷ್ಟು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಆಂಧ್ರ ಎಷ್ಟು ತೆಗೆದುಕೊಂಡು ಹೋಗ್ತಾರೆ, ಮಹಾರಾಷ್ಟ್ರ ಎಷ್ಟು ಹೋಗ್ತಾ ಇದ್ದಾರೆ, ಬೇರೆ ಗುಜರಾತ್ ಅವರು ಏನು ತೆಗೆದುಕೊಳ್ತಾರೆ, ಆ ರೀತಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಅದಕ್ಕೊಂದು ಸಪ್ರೇಟ್ ಯೂನಿಟ್ನೇ ಸೆಟ್ ಮಾಡ್ತಾ ಇದ್ದೀನಿ. ಸಪ್ರೇಟ್ ಟೀಮ್ ಆಫ್ ಆಫೀಸರ್ಸ್ನ ನೇಮಕ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರು, ದೆಹಲಿಗೆ ಹೋಗಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಅಧಿಕಾರಿಗಳು, ಯಾರು ಸೀನಿಯರ್ ಅಧಿಕಾರಿಗಳು ಸುಮಾರು ಒಂದು 60 ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ನಾಗಲೇ ಒಂದು ಮೀಟಿಂಗ್ ಕೂಡ ನಾನು ದೆಹಲಿಯಲ್ಲಿ ಮಾಡಿದ್ದೇನೆ. ಅವ್ರ ಸಲಹೆಯನ್ನು ಕೂಡ ಪಡೆದಿದ್ದೇನೆ. ಅವರು ಬೇಕಾದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಬಂದು ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕರ್ನಾಟಕ ರಾಜ್ಯದ ಹಿತ ನಾವು ಕಾಪಾಡ್ತೇವೆ ಅಂತ ಹೇಳಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಅವ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೆ. ಅವರು ಅನೇಕ ಸಲಹೆ ಕೊಟ್ಟಿದ್ದಾರೆ. ಅದನ್ನು ಎಂಟೈರ್ ಟೀಮ್ನಲ್ಲಿ ಹೊಸದಾಗಿ ನಾನು ಸೆಟಪ್ ಮಾಡಿ ಮಾಡ್ತಾ ಇದ್ದೀನಿ. ಮಾಡಿ ಜೊತೆಗೆ ಅವರು ನಮಗೆ ಅವರು ಎಲ್ಲ ಸೇರಿಕೊಂಡು ಮೀಟ್ ಮಾಡಿ ಅವ್ರವ್ರ ಇಲಾಖೆಗೆ ಅವ್ರ ಫ್ರೆಂಡ್ಸ್ ಏನೇನಿದ್ದಾರೆ, ಕೊಲೀಗ್ಸ್ ಏನಿದ್ದಾರೆ, ಅವರು ಕೂಡ ನಮಗೆ ಗೈಡ್ ಮಾಡಲಿಕ್ಕೆ ಎಲ್ಲ ಮುಂದೆ ಬಂದಿದ್ದಾರೆ. ಅಲ್ಲೊಂದು ಸಪ್ರೇಟ್ ಟೀಮ್ ಮಾಡ್ತಾ ಇದ್ದೀನಿ. ಜೊತೆಗೆ ಕೆಲವು ಒಂದು 5-6 ಜನ ಸೀನಿಯರ್ IAS ಆಫೀಸರ್ಸು, IRS ಆಫೀಸರ್ಸು, IPS ಆಫೀಸರ್ಸು ಯಾರು ರಿಟೈರ್ಡ್ ಆಗಿದ್ದಾರೆ, ಡೆಲ್ಲಿಲಿದ್ದಾರೆ, ಅವ್ರನ್ನೂ ಕೂಡ ನಾನು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಈ ಜವಾಬ್ದಾರಿಯನ್ನು ಅವ್ರಿಗೆ ವಹಿಸಲಿಕ್ಕೆ, ಅವರು ನಮಗೆ ಸಹಕಾರ ಮಾಡಲಿಕ್ಕೆ ಅವ್ರನ್ನೂ ಕೂಡ ನಾನು ಇನ್ವೈಟ್ ಮಾಡಿ ಮಾತುಕತೆನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಡೆಲ್ಲಿಗೆ ಹೋದಾಗ ಯಾರು ಸೀನಿಯರ್ IAS ಆಫೀಸರ್ಸು ಅವರು ಬಂದಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ, ಅವ್ರು ಯಾರು ಸರ್ವಿಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಬಗ್ಗೆ ಯಾರು ಆಸಕ್ತಿಯನ್ನು ವಹಿಸ್ತಾರೆ, ಅದನ್ನೆಲ್ಲ ತಗೊಂಡು ಬರಲಿಕ್ಕೆ, ಅವ್ರು ಏನು ಕನೆಕ್ಷನ್ಸ್ನ ಮಾಡಲಿಕ್ಕೆ ಕರ್ನಾಟಕಕ್ಕೆ, ಸೊ ಅದನ್ನು ಕೂಡ ನಾನು ರೀಆರ್ಗನೈಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಲೀಗಲ್ ಸೆಲ್ನ ಕಂಪ್ಲೀಟ್ ಸ್ಟ್ರೆಂಥನ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಕಾರ್ಯಕ್ರಮನ ರೂಪಿಸ್ತಾ ಇದ್ದೀನಿ ಅಲ್ಲಿ. ಸೊ ಲೀಗಲ್ ಸೆಲ್ ಇನ್ ಡೆಲ್ಲಿ, ಸುಪ್ರೀಂ ಕೋರ್ಟ್ ಕೇಸಸ್ಸು, ಬೇರೆ ಬೇರೆ ಕೇಸಸ್ ಏನಿದೆ ಅದನ್ನು ಮಾಡ್ತೀವಿ. ಆಮೇಲೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸಂಬಂಧಪಟ್ಟಂತೆ ಯಾದಗಿರಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆವರಣದಲ್ಲಿ 200 ಬೆಡ್ ಹಾಸ್ಪಿಟಲನ್ನು, ಹೊಸ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ 100 ಕೋಟಿ ರೂಪಾಯಿಗೆ ಆಡಳಿತ ಅನುಮೋದನೆಯನ್ನು ನಾವು ಕೊಟ್ಟಿದ್ದೇವೆ. ಜೊತೆಗೆ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯವರು ಸುಮಾರು 6 ಸಿವಿಲ್ ಕಾಮಗಾರಿಯನ್ನು ಸುಮಾರು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಪ್ರಪೋಸಲ್ ಇದೆ. ಸೊ ಅಲ್ಲೂ ಕೂಡ ವೈದ್ಯಕೀಯ ಸಂಬಂಧಪಟ್ಟಂತೆ ಅಲ್ಲಿ ಸಿವಿಲ್ ಕಾಮಗಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ಅಲ್ಲಿ ನಮ್ಮ ಲೋಕಲ್ MLA ಅವರು ಭಾಳ ರಿಕ್ವೆಸ್ಟ್ ಮಾಡಿದರು. ಅದು ಕೂಡ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಆಮೇಲೆ ಬೆಂಗಳೂರು ನಗರದಲ್ಲಿ ಗೌರ್ಮೆಂಟ್ ವೈದ್ಯಕೀಯ ಮಹಾವಿದ್ಯಾಲಯ ಏನಿದೆ ಅದು ಸಂಶೋಧನಾ ಆಸ್ಪತ್ರೆ ಇದೆ, ರಿಸರ್ಚ್ ಹಾಸ್ಪಿಟ್ಲು, ಭಾಳ ಹಿಂದೆ ಫೇಮಸ್ ಹಾಸ್ಪಿಟಲ್ ತಮಗೆಲ್ಲ ಗೊತ್ತಿದೆ. ಅಲ್ಲೂ ಕೆಲವು ಉಪಕರಣಗಳನ್ನು ಪರ್ಚೇಸ್ ಮಾಡಲಿಕ್ಕೆ, ಅಲ್ಲೂ ಕೂಡ ಅದನ್ನು ಅಪ್ಗ್ರೇಡ್ ಮಾಡಲಿಕ್ಕೆ 60 ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲನ್ನು ಕೊಟ್ಟಿದ್ದೇವೆ. ಆಮೇಲೆ ಬಳ್ಳಾರಿ ಸಂಡೂರು ತಾಲೂಕಿನಲ್ಲಿ ಪಟ್ಟಣದಲ್ಲಿ ಸುಸಜ್ಜಿತವಾದಂಥ ಸರ್ಕಾರಿ ಬಸ್ ನಿಲ್ದಾಣ ಮತ್ತು ಅಲ್ಲಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡ್ಲಿಕ್ಕೆ ಅದಕ್ಕೆ ಅಲ್ಲಿ 30 ಕೋಟಿ ರೂಪಾಯಿ ವೆಚ್ಚದ ಒಂದು ಲೋಕೋಪಯೋಗಿ ಇಲಾಖೆಯಿಂದ ಒಂದು ಪ್ರಸ್ತಾವನೆ ಬಂದಿತ್ತು. ಅದಕ್ಕೂ ಕೂಡ ನಾವು ಅವರಿಗೆ ಅನುಮತಿಯನ್ನು ನಾವು ಕೊಟ್ಟಿದ್ದೇವೆ. ಆಮೇಲೆ ನಮ್ಮ MLCದು ಒಂದು ವೇಕೆನ್ಸಿ ಆಗ್ತಾ ಇದೆ, 5 ಸದಸ್ಯರು, ಅದು ನನಗೆ ಆಥರೈಸ್ ಮಾಡಿದ್ದಾರೆ ನಮ್ಮ ಕ್ಯಾಬಿನೆಟ್ಟು. ನೀವು ಡಿಸಿಷನ್ ತಗೊಳ್ಳಿ, ಯಾರು ರಿಟೈರ್ಡ್ ಆಗ್ತಾ ಇದ್ದಾರೆ ಅದಕ್ಕೆ ನೀವು ಅಂತೇಳಿ ಅದಕ್ಕೂ ಕೂಡ ನನಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಇನ್ನು ಕ್ಯಾಬಿನೆಟ್ಟು ಕೆಲವು ಸಬ್ ಕಮಿಟೀಸ್ ಇತ್ತು,
ಅದು ಕೆಲವರೆಲ್ಲ ರಿಟೈರ್ಡ್ ಆಗಿದ್ದು, ಕೆಲವು ಮಿನಿಸ್ಟರ್ಸು ಖಾಲಿ ಇತ್ತು, ಅದನ್ನು ಕೂಡ ನನಗೆ ಆಥರೈಸ್ ಮಾಡಿದ್ದಾರೆ. ನಾನು ನೆಕ್ಸ್ಟು ನೋಡ್ತೀನಿ, ಸದ್ಯಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಈ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ಗೆ ವಾಟರ್ ವಿಚಾರದಲ್ಲಿ ಯಾರು ಇದ್ದೀರಿ ನೀವೇ ಅದನ್ನು ನೀರಿಗೆ ಸಂಬಂಧಪಟ್ಟಂತೆ ನಾವು ನೆಕ್ಸ್ಟು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಮೇಲೆ ಎಲ್ಲರಿಗೂ ಜವಾಬ್ದಾರಿ ವಹಿಸ್ತೀವಿ. ಈಗ ಇರೋಂಥವ್ರೆ ಅವರವರೇ ಸ್ವಲ್ಪ ಅವ್ರ ಜಿಲ್ಲೆಯಲ್ಲಿ ಯಾರು ಇದ್ದಾರೆ ಅಕ್ಕಪಕ್ಕ ಜಿಲ್ಲೆನೂ ಸೇರಿ ನೀವು ರಿವ್ಯೂ ಮಾಡಿ ವಾಟರ್ ಪ್ರಾಬ್ಲಮ್ ಬಂದಂಥ ಸಂದರ್ಭದಲ್ಲಿ ನೀವು ಅದನ್ನು ಪ್ರಯಾರಿಟಿಲಿ ನೀವು ಅಟೆಂಡ್ ಮಾಡಬೇಕು ಅಂಥೇಳಿ ಅವ್ರಿಗೆ ನಾವು ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿದ್ದೇವೆ. ಅದಕ್ಕೆ ಅವ್ರಿಗೆಲ್ಲರೂ ಕೂಡ ಮತ್ತು ಎಲ್ಲರೂ ಕೂಡ ನಾನು ಇನ್ಫಾರ್ಮೇಷನ್ ಕೊಡ್ತೇನೆ. ಆಮೇಲೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿಂದ ವತಿಯಿಂದ ಸುಮಾರು BSP ಫುಲ್ ಬಿಲ್ಟ್ ಆಫೀಸರ್ ಬಸ್ಸಸ್ಸು 400 ಬಸ್ಸಸ್ಸನ್ನು ಟೋಟಲ್ 620 ನ್ಯೂ ಹೊಸ ಬಸ್ಸಲ್ಲಿ ಪೈಕಿ 400 ಬಸ್ಗಳನ್ನು ಈಗ ಕೊಂಡ್ಕೊಳ್ಳಲಿಕ್ಕೆ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ. ಗ್ರಾಮೀಣ ಪ್ರದೇಶಕ್ಕೆ ಒಟ್ಟು 220 ಬಸ್ಸು ನಾರ್ತ್ ವೆಸ್ಟ್ ರೋಡ್ ಕಾರ್ಪೊರೇಷನ್ಗೆ ಪರ್ಮಿಷನ್ ಕೊಟ್ಟಿದ್ದೇವೆ. ಅದು ಒಟ್ಟು 235 ಕೋಟಿ ರೂಪಾಯಿ ವೆಚ್ಚದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಒಟ್ಟು 620 ಬಸ್ಸು ಇಲ್ಲಿಗೆ BSV 6ಗೆ 400 ಬಸ್ಸು, ಫಾರ್ ಕರ್ನಾಟಕ KSRTCಗೆ ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ಗೆ 220, ಒಟ್ಟು 620 ಹೊಸ ಬಸ್ಗಳನ್ನು ಜನರಿಗೆ ನಮ್ಮ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಅದಕ್ಕೆ ತೆಗೆದುಕೊಂಡಿದ್ದೇವೆ. ಆಮೇಲೆ ಎಲೆಕ್ಟ್ರಿಕ್ ಬಸ್ ಡಿಪೋಗಳು 11 ಕಡೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಗೆ ನಾರ್ತ್ ವೆಸ್ಟ್ ಕರ್ನಾಟಕ KRTC, KKRTC, KSRTC ಇವೆಲ್ಲ ಕೂಡ ಈ ಸ್ಕೀಮ್ ಇದೆ. ಇದಕ್ಕೆ ಸುಮಾರು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಕೂಡ ಅವರು ಒಂದು ಎಸ್ಟಿಮೇಟು ಕಳಿಸ್ಕೊಟ್ಟಿದ್ರು. ಅದಕ್ಕೆ 112 ಕೋಟಿ ರೂಪಾಯಿ ಇದಕ್ಕೆ ಎಲೆಕ್ಟ್ರಿಕಲ್ ಬಸ್ ಡಿಪೋ 11 ಲೊಕೇಶನಲ್ಲಿ ಮಾಡಲಿಕ್ಕೆ ಅದು ಕೂಡ ಅನುಮತಿಯನ್ನು ಕೊಟ್ಟಿದ್ದೇವೆ. ಆಮೇಲೆ ಗದಗ ಬಟ್ಗೇರಿಲಿ ಸುಮಾರು 50-50 ರೇಷಿಯೋನಲ್ಲಿ ಶೇರಿಂಗ್ ಬೇಸಿಸಲ್ಲಿ ಕೆಲವು ರೈತರುಗಳು ಪರ್ಮಿಷನ್ ಕಳಸಾಪುರ ವಿಲೇಜ್ನಲ್ಲಿ ಸುಮಾರು 18 ಎಕರೆಗೆ ಅವರು ಅಪ್ರೂವಲ್ ಕೊಟ್ಟಿದ್ರು. ಸೊ ಅದಕ್ಕೆ 19-20 ಕೋಟಿ ರೂಪಾಯಿ ಖರ್ಚಾಗ್ತದೆ. ಸೊ ಅದಕ್ಕೂ ಕೂಡ ನಾವು ಅವ್ರಿಗೆ ಅನುಮತಿಯನ್ನು ಇಬ್ಬರು ಶೇರಿಂಗ್ ಬೇಸಿಸಲ್ಲಿ ನಮ್ಮ ಅರ್ಬನ್ ಡೆವಲಪ್ಮೆಂಟಲ್ಲಿ ಮಾಡಿ ಅಂಥೇಳಿ ಅವರು ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ. ಇಷ್ಟು ಭಾಳ ಪ್ರಮುಖವಾದಂಥ ವಿಚಾರಗಳನ್ನು ಇವತ್ತು ತಮಗೆ ತಿಳಿಸ್ತಾ ಇದ್ದೀನಿ. ಇನ್ನು 2-3 ವಿಚಾರ ಇದೆ. ಸೋಮವಾರ ಇನ್ನೊಂದು ಸ್ಮಾಲ್ ಸಬ್ ಕಮಿಟಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಿಮಗೆ ನಾನು ತಿಳಿಸ್ತೇನೆ. ಪ್ರಜಾಸೇವೆ ಇಲಾಖೆ ಏನ್ ಮಾಡ್ತಿದ್ದಲ್ಲ ಸರ್, ಆ ಇಲಾಖೆ ಎಲ್ಲ ಇಲಾಖೆಗಳ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಅವ್ರಿಗೆ ಕೋಆರ್ಡಿನೇಷನ್ ಮಾಡ್ಲಿಕ್ಕೆ ಪ್ರಾವಿಷನ್ ಕೊಡ್ತೀರಾ ಅಥವಾ ಕೇವಲ ಪೋಸ್ಟ್ಮೆಂಟ್ ತರ ಮಾಡ್ತೀರಾ ಸರ್? ಪಾಲಿಸಿ ಮಾಡಿದಾಗ ಹೇಳ್ತೇವಲ್ಲ ಸರ್. ಈ ಗವರ್ನೆನ್ಸು ಸಕಾಲ ಎಲ್ಲ ಇಲಾಖೆಗಳು ಯಾವುದೇ ಆಗಲಿ ಪಬ್ಲಿಕ್ ಗ್ರೀವೆನ್ಸಸ್ ಏನಿದೆ ನಮಗೆ ಜನರ ಹಿತ ಭಾಳ ಇಂಪಾರ್ಟೆಂಟು. ಅವರ ಭಾವನೆಗಳನ್ನು ತಿಳ್ಕೊಳ್ಳೋಕೆ ಇಂಪಾರ್ಟೆಂಟು. ನಾವ್ಯಾರು ಇಲ್ಲಿ ಸರ್ವಜ್ಞರಲ್ಲ, ನಮ್ಮ ಅಧಿಕಾರಿಗಳು ಸರ್ವಜ್ಞರಲ್ಲ. ಆದರೆ ಜನರಲ್ಲಿ ಕೆಲವು ಅನೇಕ ಸಮಸ್ಯೆಗಳು ಬರ್ತದೆ. ನೀವು ಕೂಡ ಮಾಧ್ಯಮದವರು ಕೂಡ ಕೆಲವು ಒಳ್ಳೊಳ್ಳೆ ವಿಚಾರಗಳನ್ನು ಜನರಿಗೆ ತಿಳಿಸ್ತಾ ಇದ್ದೀರಿ, ನಮಗೂ ತಿಳಿಸ್ತಾ ಇದ್ದೀರಿ. ನಿಮ್ಮಲ್ಲಿ ಬಂದಿರೋಂಥ ಕೆಲವು ಮಾಹಿತಿಗಳನ್ನು ತೆಗೆದುಕೊಂಡು ನಾವು ಇಮಿಡಿಯೇಟ್ ಆ್ಯಕ್ಟ್ ಮಾಡ್ತೀವಿ. ಅದನ್ನು ಕೂಡ ನಾವು ವಿ ವಿಲ್ ಲುಕ್ ಇನ್ ಟು ಇಟ್. 2-way ಕಮ್ಯುನಿಕೇಷನ್. ನೀವು ಮಾಧ್ಯಮದವ್ರು ಏನು ಬರೀತೀರಿ ನಿಮ್ಮದು ನಾವು ಮಾಡ್ತೀವಿ. ಕೆಲವು ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಅವರು ನಮ್ಮ ಹತ್ರ ಬರದೇ ಇದ್ದವ್ರನ್ನ ನೀವು ಪ್ರಚಾರ ಮಾಡ್ತೀವಿ. ನಿಮಗೂ ಕೂಡ ಒಂದು ಲಿಂಕ್ ಇದೆ. ನೀವು ಕೂಡ ನೀವೇನು ಗಮನಿಸ್ತೀರಿ ಅದನ್ನು ಯು ಕ್ಯಾನ್ ಪುಟ್ ಇಟ್ ಟು ದಿ ಡಿಪಾರ್ಟ್ಮೆಂಟ್ ಆ್ಯಂಡ್ ವಿಲ್ ಲುಕ್ ಇನ್ ಟು ಇಟ್. ಏನೇ ಯಾವ್ದು ಹೇಳಿ? ಸಾರಿಗೆ ಇಲಾಖೆಯವರು ನೋಡಿ, ಅದು ಸದ್ಯಕ್ಕೆ ಈಗ ಏನಾಗಿದೆ ಅಂತ ಅಂದ್ರೆ ಪ್ರೈವೇಟ್ ಡೀಸೆಲ್ ಬೆಲೆ
ನಾವು ಡಿಪೋಲ್ ತೆಗೆದುಕೊಂಡು ಡೀಸೆಲ್ ಬೆಲೆಗೂ ದರ್ ಇಸ್ ಬಿಗ್ ಡಿಫರೆನ್ಸ್, ಮೋರ್ ದೆನ್ 40 rupees ಡಿಫರೆನ್ಸ್ ಕಾಣ್ತಾ ಇದೆ. ಇದು ಗಾಬರಿ ಆಗೋಂಥ ನಂಬರ್ಸ್ ಇದೆ. ಅವ್ರದ್ದು ಪ್ರಸ್ತಾವನೆ ನನಗೆ ಕೊಟ್ಟಿದ್ದಾರೆ. ಈಗ ಕೆಲವರೆಲ್ಲ ಏನು ಮಾಡ್ತಾ ಇದ್ದಾರೆ, ಹೋಗಿ ಬೇರೆಯವರೆಲ್ಲ ಖಾಸಗಿಯವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಡಬ್ಬಗಳು ಇಟ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಡಿಪೋ ಇಟ್ಕೊಂಡಿದ್ರು ಪ್ರೈವೇಟ್ನವರು, ಅದು ಬಿಟ್ಬಿಟ್ಟು ಡಬ್ಬಗಳು ಇಟ್ಕೊಂಡೋಗಿ ಪಬ್ಲಿಕ್ ಇಲ್ಲಿ ಮಾಮೂಲಿ ರೆಗ್ಯುಲರ್ ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ದಾರೆ. ಇವೆಲ್ಲ ಇದೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ನಾನು, ಎಲ್ಲಿ ಏನು ಎಷ್ಟ ಯಾವ ರೀತಿ ಏನು ಅಂತೇಳಿ. ನಾವು ಮೊದಲೆಲ್ಲ ಆಟೋಮೆಟಿಕ್ ಆಗಿ ಏನು ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತಂದರೆ ಹಿಂದೆ ನಾವು ಆಟೋಮೆಟಿಕ್ಕಾಗಿ ಇದನ್ನ ಪ್ರೈಸ್ನ ಜಾಸ್ತಿ ಮಾಡಬೇಕು ಅಂತ ಒಂದು ತೀರ್ಮಾನ ಹಿಂದೆ ಆಗಿತ್ತು. ಈಗ ಇದ್ರ ಬಗ್ಗೆ ನಾನು ಮತ್ತೆ ಪರಿಶೀಲನೆಯನ್ನು ನಾವು ಮಾಡಬೇಕು. ಮಾಡಿಬಿಟ್ಟು ನಾವು KSRTCನೂ ಉಳಿಬೇಕು, ಜನರಿಗೂ ಅನುಕೂಲ ಆಗಬೇಕು. ಈ ಬೆಲೆಗೆ ಅಂದರೆ ಯಾಕೆಂದರೆ ಪ್ರೈಮ್ ಮಿನಿಸ್ಟ್ರೇ ನಮಗೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ಬಸ್ಸಲ್ಲಿ ಓಡಾಡಬೇಕು, ಪಬ್ಲಿಕ್ ಪೆಟ್ರೋಲ್ ಉಳಿಸ್ಬೇಕು, ಡೀಸೆಲ್ ಉಳಿಸ್ಬೇಕು, ಅವ್ರದ್ದು ಏನೋ ಮಾರ್ಗದರ್ಶನ ಎಲ್ಲ ಇದೆ. ಅವ್ರದ್ದೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ರಾಜ್ಯದ ಹಿತಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ, ಜನರ ಹಿತಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ, ವಿಲ್ ಟೇಕ್ ಎ ಡಿಸಿಷನ್ ಅಟ್ ಅರ್ಲಿಯಸ್ಟ್ ಪಾಸಿಬಲ್. ನೋಡಪ್ಪ, ನಾನು ಮಾತಾಡಬಾರ್ದು. ನಾನು ಕುಮಾರಸ್ವಾಮಿ ಅವರು ಏನು ನೋಟಿಫಿಕೇಶನ್ ಮಾಡಿದ್ರು, ಯಡಿಯೂರಪ್ಪನವರು ಏನು ಮುಂದುವರಿಸಿದ್ರು, ಅದನ್ನ ಮುಂದುವರಿಸ್ತಾ ಇದೀವಿ ಹೊರತು ನಾವೇನು ವಸ್ತು ಮಾಡ್ತಾ ಇಲ್ಲ. ಈಗ ಬಿಡದಿ ಇಂಡಸ್ಟ್ರಿಯಲ್ ಲೇಔಟ್ ಆಗಿದೆ, ಯಾರು ಅದನ್ನ ಅಕ್ವಿಷನ್ ಮಾಡಿದವರು, ಯಾರ್ದದು? ಈಗಿರುವಂತ 9,000 ಎಕರೆಯಲ್ಲಿ 1,000 ಎಕರೆ ಜಗದೀಶ್ ಶೆಟ್ಟರ್ ಅವರೆಲ್ಲ ಸೇರಿ ಅಕ್ವಿಷನ್ ಮಾಡ್ಕೊಳ್ಳಿಲ್ವೇ? ಆ ರೈತರು ಅವರ ರೈತರಲ್ವೇ? ಇದು ರಾಜಕಾರಣಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಈಗ ಹೊಸ ಇಂಡಸ್ಟ್ರೀಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ದಾರೆ, ಎಲ್ಲಿಂದ ಜಮೀನು ತೆಗೆದುಕೊಂಡು ಕೊಡ್ಲಿ ಅಂತ ಅವರೇ ಹೇಳಿದ್ರೆ ನನಗೆ ಆಗ್ತದೆ. ನಾನು ಯಾರಿಗೂ ಏನು ಬಲವಂತ ಏನು ಮಾಡಕ್ ಹೋಗ್ತಾ ಇಲ್ಲ. ನಾನು ಬೀಂಗ್ ಎ ಅರ್ಬನ್ ಡೆವಲಪ್ಮೆಂಟ್ ಇದು ಮಿನಿಸ್ಟರ್ ಆಗಿದ್ದಂತವನು ನಾನು ಐ ಕಾಂಟ್ ಡಿನೋಟಿಫೈ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ನಾನು ಡಿನೋಟಿಫೈ ಈಗ ರೆಡ್ ಝೋನ್ ಯಾಕೆ ಕುಮಾರಸ್ವಾಮಿ ಮಾಡಿದ್ರು, ರೆಡ್ ಝೋನ್ ಅಂತ ಯಾಕೆ ಕುಮಾರಸ್ವಾಮಿ ಅವ್ರು ಮಾಡಿದ್ರು, ಅದಕ್ಕೆ ಫಸ್ಟ್ ಉತ್ತರ ಹೇಳಿ. ಯಾಕೆ ನೋಟಿಫಿಕೇಶನ್ ಮಾಡಿದ್ರು, ಅದಕ್ಕೆ ಉತ್ತರ ಹೇಳಿ. ಯಡಿಯೂರಪ್ಪನವರು ಅದನ್ನ ಮುಂದುವರಿಸಿದಾಗ ಯಾಕೆ ಅದನ್ನ ಇವ್ರ ಕಾಲನ ಇತ್ತಲ್ಲ, ಇವ್ರಿಗೇನೆ ಡಿನೋಟಿಫೈ ಮಾಡಕ್ಕೆ ಅವಕಾಶ ಇತ್ತಲ್ಲ. ಇವರು ಚೀಫ್ ಮಿನಿಸ್ಟರ್ ಇದ್ರು, ಯಡಿಯೂರವ್ರದ್ದು ಸರ್ಕಾರ ಇತ್ತು, ಬಿಜೆಪಿ ಗೌರ್ಮೆಂಟ್ ಇತ್ತು, ಅವರು ಡಿನೋಟಿಫೈ ಮಾಡ್ಬೋದಾಗಿತ್ತಲ್ಲ. ಪಾಪ ಅವ್ರೇನೋ ರಾಜಕಾರಣಕ್ಕೆ ಅವ್ರು ಮಾತಾಡ್ತಾ ಇದ್ರೆ ನಾನು ಬೇಜಾರು ಮಾಡ್ಕೊಳ್ಳೋದು. ರೈತರೆಲ್ಲ ಒಳ್ಳೆಯವರೇ. ದಿ ಹೈಯೆಸ್ಟ್ ಕಾಂಪನ್ಸೇಷನ್ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು. 80% ಜನ ಮುಂದೆ ಬಂದಿದ್ದಾರೆ. ಮುಂದೆ ಬರಲಿಲ್ಲ ಅಂದ್ರೆ ನಾನೇನು ಮಾಡಕ್ ಆಗಲ್ಲ. ಕಾನೂನು ಏನಿದೆ ಕಾನೂನು ಪ್ರಕಾರ ಮಾಡ್ಬೋದು. ಏನ್ ಬೇಕಾದ್ರೂ ಪಾಪ ಟೀಕೆ ಮಾಡಿದ್ರು ನಾನೇನು ಬೇಜಾರು ಮಾಡ್ಕೊಳಕ್ ಆಗಲ್ಲ. ಅವರೆಲ್ಲ ನಮ್ಮವರು, ರೈತರೆಲ್ಲ ಒಳ್ಳೆಯವರು. ಪಾಪ ಬಿಸ್ಕೆಟ್ ಮಾಡ್ತಾ ಇದ್ದಾರೆ ಅವರೇ. ನಾನು ಇದಕ್ಕೆ ಪಿತಾಮಹ ಯಾರು? ಅವರೇ ತಾನೇ ಪಿತಾಮಹ. ಅವರೇ ಒಪ್ಕೊಂಡಿದಾರಲ್ಲ. ನೀವು ಟಿವಿಗಳು ತೆಗೆದು ನೋಡಿ, ನೀವು ಡೆಲ್ಲಿಯಿಂದ ಹೇಳಿದ್ದಾರೆ ನಾನು 8,000 ಅಡಿ ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ನಾನು 8,000 ಅಲ್ಲ 50% ಕೊಡ್ತೀನಿ ಅಂತ ಇವತ್ತು ಹೇಳಿದ್ದೀನಿ. ಇನ್ನೆನ್ನೆ 2.5 ಕೋಟಿ ರೂಪಾಯಿ ಅಷ್ಟು ಒಬ್ಬೊಬ್ಬರು ಎಕರೆಗೆ ಸಿಕ್ಕಿದೆ. ಎಲ್ಲಿ ಕೊಡ್ತಾರೆ 2.5 ಕೋಟಿ ರೂಪಾಯಿ? ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ದಾರೆ ಸರ್, ಕಡಿಮೆ ಆಯ್ತು ಅಂತ. ನೋಡೋಣ ಅದನ್ನೆಲ್ಲ. ಕ್ಯಾಬಿನೆಟ್ ಬ್ರೀಫಿಂಗ್ ಸರ್, ಕ್ಯಾಬಿನೆಟ್ ಬ್ರೀಫಿಂಗ್ ಮತ್ತೆ ಚರ್ಚೆ ಮಾಡಿ. ನೋಡಪ್ಪ, ಅವ್ರದೆಲ್ಲ ಇಂಡಸ್ಟ್ರೀಸ್ ಮಿನಿಸ್ಟ್ರು. ಇಂಡಸ್ಟ್ರೀಸ್ ತರಬೇಕು ಅಂತ ಆಸೆ ಇದೆ. ಎಲ್ಲಿ ತರಬೇಕು, ಹೆಂಗ್ ತರಬೇಕು, ಯಾರ ಜಮೀನಲ್ಲಿ ತರಬೇಕು ಅಂತ ಅವರೇ ಉತ್ತರ ಹೇಳಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.